ಡೆವಾಪ್ಸ್ ಅಲ್ಲಿ ತುಂಬಾ ಕಾನ್ಸೆಪ್ಟ್ಸ್ ಗಳಿವೆ. ಸೊ ಅದರಿಂದ ನೀವು ನಿಮ್ಗೆ ಸ್ಪೆಸಿಫಿಕ್ ಆಗಿ ಇಂಟ್ರೆಸ್ಟ್ ಆಗಿರುವ ಕಾನ್ಸೆಪ್ಟ್ ಅನ್ನು ನೀವು ಪಿಕ್ ಮಾಡಬೇಕು. ಬಟ್ ನಿಮ್ಗೆ ಹೇಗೆ ಗೊತ್ತಾಗ್ತದೆ ಯಾವ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ? ಸೊ ಅದಕ್ಕೋಸ್ಕರ ನೀವು ಆದಷ್ಟು ಬೇರೆ ಬೇರೆ ಡೆವಾಪ್ಸ್ ಇದು ಕಾನ್ಸೆಪ್ಟ್ಸ್ ಗಳು ಉಂಟಲ್ಲ, ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ. ಅದರಲ್ಲಿ ಒಂದೆರಡು ಕಾನ್ಸೆಪ್ಟ್ ನಿಮ್ಗೆ ಗ್ಯಾರಂಟಿ ಇಷ್ಟ ಆಗ್ತವೆ. ಸೊ ನಿಮ್ಗೆ ಆ ಕಾನ್ಸೆಪ್ಟ್ ಇಷ್ಟ ಆಗುವಾಗ ನೀವು ಆ ಕಾನ್ಸೆಪ್ಟ್ ಅನ್ನು ಸ್ವಲ್ಪ ಡೀಪ್ ಆಗಿ ಕಲಿತು ಆ ರೀತಿಯ ಕಾನ್ಸೆಪ್ಟ್ಸ್ ಗಳಿರುವ ಡೆವಾಪ್ಸ್ ಜಾಬ್ ರೋಲ್ ಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ನೀವು ಟ್ರೈ ಮಾಡಬಹುದು. ಸೊ ಅದರಿಂದ ಯಾವ್ದಾದ್ರು ನಿಮ್ಗೆ ಕಾನ್ಸೆಪ್ಟ್ಸ್ ಗಳು ಕರೆಕ್ಟ್ ಆಗಿ ಗೊತ್ತಿರೋದಿದ್ರೆ ನೀವು ಅದನ್ನು ಕರೆಕ್ಟ್ ಆಗಿ ಕಲೀರಿ. ನಿಮ್ಗೆ ಡೆವಾಪ್ಸ್ ಅಲ್ಲಿ ಕೆಲವು ಕಾನ್ಸೆಪ್ಟ್ಸ್ ಗಳು ಗೊತ್ತಿರೋದಿದ್ರೆ ದಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ಬಟ್ ಆದಷ್ಟು ಎಲ್ಲ ಕಾನ್ಸೆಪ್ಟ್ಸ್ ಗಳ ವಿಷಯದ ಬಗ್ಗೆ ನಿಮ್ಗೆ ಅಟ್ಲೀಸ್ಟ್ ಅಂದಾಜ್ ಇರಬೇಕು, ಅದು ಎಲ್ಲಿ ಯೂಸ್ ಆಗ್ತದೆ ಮತ್ತೆ ಯಾವ ರೀತಿ ಅದನ್ನು ಯೂಸ್ ಆಗ್ತದೆ ಅಂತ. ಇನ್ನು ಸಹ ಸಿಂಪಲ್ ಆಗಿ ಹೇಳ್ಬೇಕಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಒಂದು ಅಪ್ಲಿಕೇಶನ್ ಅನ್ನು ಒಂದು ರನ್ ಮಾಡ್ಲಿಕ್ಕೆ ಮತ್ತೆ ಅದನ್ನ ಯಾವ ರೀತಿ ರಿಲೀಸ್ ಮಾಡಬೇಕು ಈ ಕಾನ್ಸೆಪ್ಟ್ ಉಂಟಲ್ಲ ಕರೆಕ್ಟ್ ಆಗಿ ಗೊತ್ತಿರಬೇಕು. ಮತ್ತೆ ಇದು ಯಾವ ರೀತಿ ಮಾಡ್ತೀರಿ ಅಂತೇಳಿ ಉಂಟಲ್ಲ ಅದ್ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬಹುದು. ಬೇರೆ ಬೇರೆ ಅದರಲ್ಲಿ ಕಾನ್ಸೆಪ್ಟ್ ಇರ್ತದೆ, ಮತ್ತೆ ಗಿಟ್, ಡಾಕರ್ ಇಂತ ಹಲವಾರು ಟೆಕ್ನಾಲಜೀಸ್ ಗಳು ಇರ್ತವೆ. ಅದ್ರಲ್ಲಿ ನೀವು ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ಯಾವುದು ಕರೆಕ್ಟ್ ಆಗಿ ನಿಮ್ಗೆ ಇಂಟ್ರೆಸ್ಟ್ ಉಂಟು ಅದನ್ನ ಕರೆಕ್ಟ್ ಆಗಿ ಕಲ್ತು ಅದರಲ್ಲಿ ನೀವು ಎಕ್ಸ್ಪರ್ಟ್ ಆದ್ರೆ ಉಂಟಲ್ಲ ಜಾಬ್ ಸಿಗ್ಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಎಂತಕ್ಕೆ ಅಂತ ಹೇಳಿದ್ರೆ ನೀವು ರ್ಯಾಂಡಮ್ ಆಗಿ ನಂಗೆ ಡೆವಾಪ್ಸ್ ಅಲ್ಲಿ ಜಾಬ್ ಬೇಕು ಅಂತ ಹೇಳಿದ್ರೆ ಅಂತ ಜಾಬ್ಸ್ ಗಳು ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಆಗಿರೋದಿಲ್ಲ. ನೀವು ಕರೆಕ್ಟ್ ಆಗಿ ಆ ಯೂಸ್ ಕೇಸ್ ರೋಲ್ ಉಂಟಲ್ಲ ಡೆವಾಪ್ಸ್ ಅನ್ನು ಯೂಸ್ ಮಾಡಿ ಎಂತ ಮಾಡುದು ಅಂತ ಯೂಸ್ ಕೇಸ್ ಅನ್ನು ನೀವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಅದ್ರ ಮೇಲೆ ನೀವು ಎಕ್ಸ್ಪರ್ಟ್ ಆಗಿ ನಂತರ ಡೆವಾಪ್ಸ್ ಜಾಬ್ ಸಿಗೋದುಂಟಲ್ಲ ನಿಮ್ಗೆ ತುಂಬಾ ಸುಲಭದಲ್ಲಿ ಸಿಗ್ತವೆ. ಮತ್ತೆ ನಿಮ್ಗೆ ಸರ್ಚ್ ಮಾಡ್ಲಿಕ್ಕೆ ಸಹ ತುಂಬಾ ಸುಲಭ ಆಗ್ತದೆ ಒಂದ್ಸರಿ ನೀವು ಎಲ್ಲ ಕಾನ್ಸೆಪ್ಟ್ ಅನ್ನು ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಇಷ್ಟದ ಕಾನ್ಸೆಪ್ಟ್ ಅನ್ನು ಕರೆಕ್ಟ್ ಆಗಿ ನೀವು ಕಲ್ತ ನಂತರ. ಸೆಕೆಂಡ್ ವಿಷಯ ಅಂತ ಹೇಳಿದ್ರೆ ನಿಮ್ಗೆ ಈಗ ಎಲ್ಲ ಡೆವಾಪ್ಸ್ ಕಾನ್ಸೆಪ್ಟ್ ನೀವು ಎಕ್ಸ್ಪ್ಲೋರ್ ಮಾಡುವಾಗ ಕೆಲವು ಎಕ್ಸ್ಟರ್ನಲ್ ಕಾನ್ಸೆಪ್ಟ್ಸ್ ಗೊತ್ತಾಗ್ತದೆ ಅದರಲ್ಲಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಇದರಲ್ಲಿ ಲಿನಕ್ಸ್ ಸರ್ವರ್ ಅಡ್ಮಿನಿಸ್ಟ್ರೇಷನ್ ಇರ್ತದೆ, ಮತ್ತೆ ವರ್ಚುವಲೈಸೇಷನ್ ಮ್ಯಾನೇಜ್ ಮಾಡ್ಲಿಕ್ಕೆ ಇರ್ತದೆ, ಮತ್ತೆ ಸ್ವಲ್ಪ ಪ್ರೋಗ್ರಾಮಿಂಗ್ ಸಹ ಮಾಡ್ಲಿಕ್ಕೆ ಇರ್ತದೆ. ಅಷ್ಟೇ ಅಲ್ಲದೆ ಕ್ಲೌಡ್ ಇದು ಸಹ ಕೆಲಸ ಇರ್ತವೆ. ಸೊ ಅದರಿಂದ ನೀವು ಇಂಥ ಹಲವಾರು ರೀತಿಯ ನೀವು ಕೆಲಸವನ್ನು ನೀವು ಎಕ್ಸ್ಪ್ಲೋರ್ ಮಾಡುವಾಗ ನಿಮ್ಗೆ ಡೆವಾಪ್ಸ್ ಇದು ರಿಲೇಟೆಡ್ ಫೀಲ್ಡ್ ಗೊತ್ತಾಗ್ತದೆ. ಮೇ ಬಿ ನಿಮ್ಗೆ ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು, ಸೊ ಅದರಿಂದ ನೀವು ಸಿಸ್ಟಮ್ ಅಡ್ಮಿನಿಸ್ಟ್ರೇಷನ್ ರೋಲ್ ಜಾಬ್ಸ್ ಅಪ್ಲೈ ಮಾಡಿ ಆ ಜಾಬ್ಸ್ ಅನ್ನು ತಕೊಂಡು ಮೇ ಬಿ 6 to 1 year ಕೆಲಸ ಮಾಡಿ ನೀವು ಡೆವಾಪ್ಸ್ ರೋಲ್ ಗೆ ಅಪ್ಲೈ ಮಾಡಬಹುದು. ಅವಾಗ ನಿಮ್ಗೆ ಸ್ವಲ್ಪ ಹೈ ಸ್ಯಾಲರಿ ಆಸ್ ವೆಲ್ ಆಸ್ ಸ್ವಲ್ಪ ಆಪರ್ಚುನಿಟೀಸ್ ಒಳ್ಳೆ ಸಿಗ್ತದೆ. ಸೊ ಅದರಿಂದ ನೀವು ಡೆವಾಪ್ಸ್ ರಿಲೇಟೆಡ್ ಜಾಬ್ಸ್ ಗೆ ಸಹ ಅಪ್ಲೈ ಮಾಡಬಹುದು. ನಿಮ್ಗೆ ಆಲ್ರೆಡಿ ಡೆವಾಪ್ಸ್ ರೋಲ್ ಸಿಗ್ಲಿಲ್ಲ ಆದ್ರೆ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ತದಲ್ಲ ಯಾವ ಡೆವಾಪ್ಸ್ ರೋಲಿಗೆ ಹೋಗುದು ಅಂತ. ಅವಾಗ ನೀವು ಡೆವಾಪ್ಸ್ ರಿಲೇಟೆಡ್ ಫೀಲ್ಡ್ ಗೆ ಹೋದ್ರೆ ಉಂಟಲ್ಲ ನಿಮ್ಗೆ ಸ್ವಲ್ಪ ನಾಲೆಜ್ ಸಿಗ್ತದೆ. ಆ ಕಂಪನಿಯಲ್ಲಿ ಡೆವಾಪ್ಸ್ ಇದು ಡಿಪಾರ್ಟ್ಮೆಂಟ್ ಇರ್ತದಲ್ಲ ಅವರೊಟ್ಟಿಗೆ ನೀವು ನೆಟ್ವರ್ಕ್ ಮಾಡಿ ಸ್ವಲ್ಪ ನಿಮ್ಗೆ ಡೆವಾಪ್ಸ್ ಗೆ ಬರ್ಲಿಕ್ಕೆ ಇಂಟ್ರೆಸ್ಟ್ ಉಂಟು ಅಂತ ಹೇಳಿದ್ರೆ ಅವಾಗ ಅಲ್ಲಿ ನಿಮ್ಗೆ ಸ್ವಿಚ್ ಮಾಡ್ಲಿಕ್ಕೆ ಆಗ್ತದೆ ಜಾಬ್ ಅನ್ನು. ಸೊ ಅದರಿಂದ ನೀವು ಡೆವಾಪ್ಸ್ ರಿಲೇಟೆಡ್ ಜಾಬ್ಸ್ ಗೆ ಸಹ ಅಪ್ಲೈ ಮಾಡಿ. ಇಫ್ ನಿಮ್ಗೆ ಡೆವಾಪ್ಸ್ ಇದು ರೋಲ್ ಸಿಗದಿದ್ರೆ ತುಂಬಾ ಕಂಪನಿಗೆ ಅಪ್ಲೈ ಮಾಡಿ ನಿಮ್ಗೆ ಯಾರು ಡೆವಾಪ್ಸ್ ಗೆ ಹೈರ್ ಮಾಡೋದಿದ್ರೆ ಅವಾಗ ಡೆವಾಪ್ಸ್ ರಿಲೇಟೆಡ್ ರೋಲಿಗೆ ಅಪ್ಲೈ ಮಾಡೋದು ಸ್ವಲ್ಪ ಒಳ್ಳೇದು ವಿಷಯ. ಥರ್ಡ್ ವಿಷಯ ಅಂತ ಹೇಳಿದ್ರೆ ನೀವು ಡೆವಾಪ್ಸ್ ರಿಲೇಟೆಡ್ ಡಿಗ್ರಿ ಇದ್ರೆ ಉಂಟಲ್ಲ ಅವಾಗ ಅದು ಒಳ್ಳೇದು. ಎಂತಕ್ಕಂತ ಹೇಳಿದ್ರೆ ಈಗ ನೀವು ಇಂಜಿನಿಯರಿಂಗ್ ಮಾಡ್ತಿದ್ರೆ ಅದರಲ್ಲಿ ಡೆವಾಪ್ಸ್ ರಿಲೇಟೆಡ್ ಇಂಜಿನಿಯರ್ ಮತ್ತೆ ಕ್ಲೌಡ್ ಇಂಜಿನಿಯರ್ ಇಂತ ಹಲವಾರು ರೀತಿಯ ಆಪ್ಷನ್ಸ್ ಗಳು ಅವೈಲೇಬಲ್ ಇದೆ. ಸೊ ನೀವು ಒಳ್ಳೆ ಕಾಲೇಜಲ್ಲಿ ಮಾಡಿದ್ರೆ ನಿಮ್ಗೆ ಅಲ್ಲಿಂದ ಪ್ಲೇಸ್ಮೆಂಟ್ ಆಗಬಹುದು, ಅಥವಾ ನೀವು ಬೇರೆ ಕಂಪನೀಸ್ ಗಳಿಗೆ ಆ ಡಿಗ್ರಿಯನ್ನು ಹಿಡ್ಕೊಂಡು ನೀವು ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ. ವೆರಾಸ್ ನೀವೀಗ ಡಿಗ್ರಿ ನಿಮ್ಮ ಹತ್ರ ಇರೋದಿದ್ರೆ ದೆನ್ ಸ್ಟಿಲ್ ಫೈನ್ ನೀವು ಅಪ್ಲೈ ಮಾಡಬಹುದು, ಬಟ್ ಅವಾಗ ಸ್ವಲ್ಪ ಆಪರ್ಚುನಿಟಿ ಕಡಿಮೆ ಆಗ್ತದೆ. ಸೊ ಅದರಿಂದ ನಿಮಗೆ ಆಪ್ಷನ್ ಇದ್ರೆ ಯಾವ್ದಾರು ಒಂದು ಒಳ್ಳೆ ಡೆವಾಪ್ಸ್ ರಿಲೇಟೆಡ್ ಡಿಗ್ರಿ ಮಾಡ್ಲಿಕ್ಕೆ ಅವಾಗ ಮಾಡಬಹುದು. ನೀವು ಆಲ್ರೆಡಿ ಬ್ಯಾಚುಲರ್ಸ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಇದು ಮಾಸ್ಟರ್ಸ್ ಡಿಗ್ರಿ ಸಹ ಅವೈಲೇಬಲ್ ಇರ್ತದೆ ಡೆವಾಪ್ಸ್ ಅಲ್ಲಿ. ಸೊ ಅದರಿಂದ ಈ ಮಾಸ್ಟರ್ಸ್ ಡಿಗ್ರಿ ಸಹ ಎಕ್ಸ್ಪ್ಲೋರ್ ಮಾಡಿ. ತುಂಬಾ ಹಣ ಕೊಟ್ಟು ಅಂತ ಜಾಯ್ನ್ ಆಗುವ ಅಗತ್ಯ ಇಲ್ಲ. ಒಂದು ನಾರ್ಮಲ್ ಕಾಲೇಜ್ ಅಥವಾ ಯಾವ ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಒಳ್ಳೇದಿರ್ತವೆ ಅಂತ ಕಾಲೇಜಸ್ ಗೆ ಜಾಯ್ನ್ ಆದ್ರೂ ಸಹ ಒಳ್ಳೇದು. ಸೊ ಅದರಿಂದ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಯಾವ ರೀತಿ ಡಿಗ್ರಿ ಒಳ್ಳೇದು ಡೆವಾಪ್ಸ್ ಗೆ, ಅಥವಾ ಸರ್ಟಿಫಿಕೇಶನ್ ಯಾವ್ದಾದ್ರು ಮಾಡಿದ್ರೆ ನಿಮ್ಗೆ ಒಳ್ಳೇದು ರೋಲ್ ಸಿಗ್ತದ. ಸೊ ಅದರಿಂದ ನೀವು ಈ ರೀತಿಯ ವಿಷಯವನ್ನು ಎಕ್ಸ್ಪ್ಲೋರ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗ್ತದೆ ಡಿಗ್ರಿ ಇಂಪಾರ್ಟೆಂಟಾ ಅಥವಾ ಡಿಗ್ರಿ ಇಂಪಾರ್ಟೆಂಟ್ ಅಲ್ವಾ ಅಂತೇಳಿ. ಸೊ ಅದರಿಂದ ಇಟ್ಸ್ ಅಪ್ ಟು ಯು. ನೀವು ಡಿಗ್ರಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಡಿಗ್ರಿ ಮಾಡಬಹುದು, ಸ್ವಲ್ಪ ಆಪರ್ಚುನಿಟಿ ಇನ್ಕ್ರೀಸ್ ಆಗ್ತದೆ. ನಿಮ್ಗೆ ಡಿಗ್ರಿ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರೋದಿದ್ರೆ ದಟ್ಸ್ ಫೈನ್, ಆಲ್ರೆಡಿ ನಿಮ್ಮ ಡಿಗ್ರಿ ಆಗಿದೆ, ವಾಪಸ್ ಕ್ಯಾಂಪಸ್ಗೆ ಹೋಗ್ಲಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇರೋದಿದ್ರೆ ತೊಂದ್ರೆ ಇಲ್ಲ. ಸರ್ಟಿಫಿಕೇಶನ್ ಕೋರ್ಸ್ ಅಂತ ಸಹ ಅವೈಲೇಬಲ್ ಇದೆ, ಸೊ ಅದನ್ನ ಸಹ ನೀವು ಎಕ್ಸ್ಪ್ಲೋರ್ ಮಾಡಬಹುದು. ಸೊ ನೀವೀಗ ಡಿಗ್ರಿ ಅಥವಾ ಡೆವಾಪ್ಸ್ ರೋಲ್ ಸಿಗದೇ ಇದ್ರೆ ಅವಾಗ ನೀವು ಫ್ರೀಲಾನ್ಸಿಂಗ್ ಅಥವಾ ಕಾಂಟ್ರಾಕ್ಟ್ ರೋಲ್ ಅಂತ ಮಾಡಬಹುದು. ಅಪ್ವರ್ಕ್, ಫ್ರೀಲಾನ್ಸರ್, ಫೈವರ್ ಇಂತ ಹಲವಾರು ರೀತಿಯ ವೆಬ್ಸೈಟ್ಸ್ ಗಳಲ್ಲಿ ಡೆವಾಪ್ಸ್ ರಿಲೇಟೆಡ್ ರೋಲಿಗೆ ಫ್ರೀಲಾನ್ಸಿಂಗ್ ಜಾಬ್ಸ್ ಗಳು ಅವೈಲೇಬಲ್ ಇರ್ತವೆ. ಸೊ ಇಂಥ ರೋಲಿಗೆ ನೀವು ಡೈರೆಕ್ಟ್ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡಿ ಅವ್ರು ನಿಮ್ಮನ್ನು ಹೈರ್ ಮಾಡ್ತಾರೆ ನಿಮ್ಮ ನಾಲೆಜ್ ಅನ್ನು ನೋಡಿ. ನಿಮ್ಮ ಹತ್ರ ಆಲ್ರೆಡಿ ಡೆವಾಪ್ಸ್ ಸ್ಕಿಲ್ ಇದ್ರೆ ಇಂಥ ವೆಬ್ಸೈಟ್ ಇಂದ ನೀವು ಫ್ರೀಲಾನ್ಸಿಂಗ್ ಕೆಲಸವನ್ನು ಪಡಿಬಹುದು. ವೆರಾಸ್ ನಿಮ್ಗೆ ಕಾಂಟ್ರಾಕ್ಟ್ ವರ್ಕ್ ಸಹ ಮಾಡಬಹುದು. ಯಾವ್ದಾದ್ರು ಕಂಪನೀಸ್ಗೆ ಅವರಿಗೆ ಹೈರಿಂಗ್ ಮಾಡ್ಲಿಕ್ಕೆ ಆಗದೇ ಇದ್ರೆ ಅವ್ರು ನಿಮ್ಮನ್ನು ಕಾಂಟ್ರಾಕ್ಟರ್ ಆಗಿ ತಕೊಂಡು 3 months 6 months
ಆ ಕಂಪನಿಯಲ್ಲಿ ಕರೆಕ್ಟ್ ಆಗಿ ಕೆಲಸ ಮಾಡಿಕೊಂಡು ಮತ್ತೆ ಬೇಕಾದ್ರೆ ಪರ್ಮನೆಂಟ್ ಅಲ್ಲಿ ಜಾಯ್ನ್ ಆಗ್ಬೋದು, ಇಲ್ಲದಿದ್ರೆ ಬೇರೆ ಕಾಂಟ್ರಾಕ್ಟಿಂಗ್ ಆಪರ್ಚುನಿಟೀಸ್ ಅನ್ಸ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಆದ್ರಿಂದ ನಿಮ್ಗೆ ಡೆವಾಪ್ಸ್ ಇದು ನಾಲೆಜ್ ಉಂಟು ಆಲ್ರೆಡಿ, ಅಥವಾ ನಿಮ್ಗೆ ಡೆವಾಪ್ಸ್ ಅಲ್ಲಿ ಇಂಟ್ರೆಸ್ಟ್ ಉಂಟು ಮತ್ತೆ ಕಲಿತಿದ್ರೆ ನಿಮ್ಗೆ ಡೆವಾಪ್ಸ್ ಇದು ಜಾಬ್ಸ್ ಸಿಗ್ಲಿಕ್ಕೆ ಉಂಟಲ್ಲ ಅಷ್ಟಂತ ಕಷ್ಟವಿಲ್ಲ. ಸ್ವಲ್ಪ ಶ್ರಮ ಪಡ್ಬೇಕು ನೀವು, ಬಟ್ ನಿಮ್ಗೆ ಜಾಬ್ಸ್ ಗ್ಯಾರಂಟಿ ಸಿಗ್ತದೆ ಅದರಲ್ಲಿ. ಸೊ ಅದರಿಂದ ಟ್ರೈ ಮಾಡಿ. ಜಾಬ್ಸ್ ನೀವು ಅಪ್ಲೈ ಮಾಡುವಾಗ ಒಂದೆರಡು ಅಪ್ಲೈ ಮಾಡಿ ಕೂತ್ಕೊಳ್ಳೋದಲ್ಲ, ಅಪ್ಲೈ ಮಾಡ್ತಾ ಇರಿ. ಒಂದು 5 to 10 ಡೈಲಿ ಅಪ್ಲೈ ಮಾಡ್ತಾ ಇದ್ರೆ ನಿಮ್ಗೆ ಆಪರ್ಚುನಿಟಿ ಹೆಚ್ಚಾಗ್ತದೆ. ಈ ವಿಡಿಯೋದಲ್ಲಿ ಇಷ್ಟೇ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.